ಕರ್ನಾಟಕ ರಾಜಕೀಯ ಈಗ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತುಬಿಟ್ಟಿದೆ. ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಗಲ್ಲಿಯಿಂದ ದಿಲ್ಲಿವರೆಗೆ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ನಂತರದ ಸಾರಥ್ಯ ಯಾರಿಗೆ? ಹೈಕಮಾಂಡ್ ಯಾರ ಕಡೆಗೆ ಒಲವು ತೋರಿಸ್ತಾ ಇದೆ? ಸಿದ್ದರಾಮಯ್ಯನವರ ಒಲವು ಯಾರ ಕಡೆಗೆ? DCMಗಳ ಸಂಖ್ಯೆ ಹೆಚ್ಚಾಗುತ್ತಾ? ಮಂತ್ರಿಮಂಡಲದಲ್ಲಿ ಯಾರಿಗೆ ಚಾನ್ಸ್ ಸಿಗ್ಬೋದು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಹುಡ್ಕೋಣ. ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಪವರ್ ಗೇಮ್ ಅಷ್ಟು ಸುಲಭವಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಈಗ 2 ಹೆಸರುಗಳು ಬಲವಾಗಿ ಕೇಳ್ಬರ್ತಾ ಇದೆ. ಒಂದು ಸಂಘಟನಾ ಚತುರ DK ಶಿವಕುಮಾರ್, ಇನ್ನೊಂದು ಅಹಿಂದ ನಾಯಕ ಸಿದ್ದರಾಮಯ್ಯನವರ ಆಪ್ತ ಬಳಗ. DK ಶಿವಕುಮಾರ್ ಯಾಕಪ್ಪ ಅಂದ್ರೆ ಪಕ್ಷವನ್ನು ಕಷ್ಟಕಾಲದಲ್ಲಿ ಸಂಘಟಿಸಿದವರು, ಹೈಕಮಾಂಡ್ ಜೊತೆ ನೇರ ಸಂಪರ್ಕ ಹೊಂದಿದಂಥವರು, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಗಾಂಧಿ ಕುಟುಂಬದ ನಂಬಿಕಸ್ಥರು. ಹೀಗಾಗಿ ಇವರ ಪರವಾಗಿ ದೊಡ್ಡ ಲಾಬಿ ನಡೀತಾ ಇದೆ. DK ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿ ಪರ್ಯಾಯ ಹೆಸರುಗಳು ಯಾವುದು ಅಂತ ನೋಡೋದಾದ್ರೆ, ಪರಮೇಶ್ವರ್ ಅವರಂತಹ ಹಿರಿಯ ದಲಿತ ನಾಯಕರ ಹೆಸರು ಹೈಕಮಾಂಡ್ ಅಂಗಳದಲ್ಲಿದೆ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಹೈಕಮಾಂಡ್ ಅಚ್ಚರಿಯ ನಿರ್ಧಾರ ತಗೊಂಡ್ರೂ ಅಚ್ಚರಿ ಪಡಬೇಕಿಲ್ಲ. ಹಾಗೆಯೇ ಪರಮೇಶ್ವರ್ ಅವ್ರ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ರೂ ಅಚ್ಚರಿ ಇಲ್ಲ. ಇನ್ನು CM ಸಿದ್ದರಾಮಯ್ಯನವರ ಪ್ಲಾನ್ ಏನು ಅಂತ ನೋಡೋದಾದರೆ, ತಮ್ಮ ಉತ್ತರಾಧಿಕಾರಿಯಾಗಿ ತಮಗೆ ಆಪ್ತರಾಗಿರುವ ಮತ್ತು ತಮ್ಮ ಅಹಿಂದ ಸಿದ್ಧಾಂತವನ್ನು ಮುಂದುವರಿಸುವ ನಾಯಕರಿಗೆ ಅವರು ಬೆಂಬಲ ನೀಡಬಹುದು. ಸಿದ್ದರಾಮಯ್ಯನವರ ಬಣದಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅಥವಾ MB ಪಾಟೀಲ್ ಅವರಂತಹ ನಾಯಕರ ಹೆಸರುಗಳು ಮುಂಚೂಣಿಯಲ್ಲಿವೆ. ಇವರು ಸಿದ್ದರಾಮಯ್ಯನವರ ಆಡಳಿತಾತ್ಮಕ ಶೈಲಿಗೆ ಹೊಂದಿಕೊಳ್ಳುವಂಥವ್ರು. ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಅನ್ನೋದು ದೊಡ್ಡ $1 ಮಿಲಿಯನ್ ಪ್ರಶ್ನೆ. ಜಾತಿ ಸಮೀಕರಣವನ್ನು ಸರಿದೂಗಿಸಲು ಹೈಕಮಾಂಡ್ ಮಲ್ಟಿಪಲ್ DCM ಫಾರ್ಮುಲಾ ಅಳವಡಿಸಬಹುದು. ಲಿಂಗಾಯತ ಕೋಟದಿಂದ MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ, ದಲಿತ ಕೋಟದಿಂದ G ಪರಮೇಶ್ವರ್ ಅಥವಾ HC ಮಹದೇವಪ್ಪ, ಹಿಂದುಳಿದ ವರ್ಗದಿಂದ ಸತೀಶ್ ಜಾರಕಿಹೊಳಿ ಅವರು. ಪ್ರಾದೇಶಿಕ ಮತ್ತು ಸಮುದಾಯದ ಸಮತೋಲನ ಕಾಯ್ದುಕೊಳ್ಳಲು ಕನಿಷ್ಠ 3 ರಿಂದ 4 DCM ಹುದ್ದೆಗಳು ಸೃಷ್ಟಿಯಾಗುವ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರಚನೆ ಆದರೆ ಯಾರೆಲ್ಲ ಲಕ್ಕಿ ಅಂತ ನೋಡೋದಾದ್ರೆ, ಕೆಲ ಹಿರಿಯ ಸಚಿವರನ್ನ ಪಕ್ಷದ ಸಂಘಟನೆಗೆ ಬಳಸಿಕೊಂಡು ಯುವಕರಿಗೆ ಅವಕಾಶ ನೀಡುವ ಚರ್ಚೆ ನಡೀತಾ ಇದೆ. ಹಾಗಾದರೆ ಸಂಭಾವ್ಯ ಪಟ್ಟಿಯಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ಅಂತ ನೋಡೋದಾದರೆ, ಲಕ್ಷ್ಮಣ ಸವದಿ ಅಥವಾ BK ಹರಿಪ್ರಸಾದ್ ಅವರಂತಹ ನಾಯಕರು ಮಂತ್ರಿಮಂಡಲ ಸೇರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಹಳೆ ಮೈಸೂರು ಭಾಗಕ್ಕಿಂತ ಉತ್ತರ ಕರ್ನಾಟಕದ ನಾಯಕರಿಗೆ ಈ ಬಾರಿ ಹೆಚ್ಚಿನ ಆದ್ಯತೆ ಸಿಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ರಾಜಕೀಯದಲ್ಲಿ ಇಂದು ಕಂಡದ್ದು ನಾಳೆ ಇರೋದಿಲ್ಲ. ಸದ್ಯಕ್ಕಂತೂ ಕುರ್ಚಿ ರಾಜಕಾರಣದ ಈ ಆಟ ಜಿದ್ದಾಜಿದ್ದಿನಿಂದ ಕೂಡಿದೆ. ಈಗ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದ್ ನೋಡಬೇಕು. ನಿಮ್ಮ ಪ್ರಕಾರ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಅಥವಾ DCM ಸಂಖ್ಯೆ ಹೆಚ್ಚಾದರೆ ಯಾರ್ಯಾರಿಗೆ ಆ ಪಟ್ಟ ಒಲಿಬಹುದು? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.